ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಭಾಳಷ್ಟು ದಿನಗಳಿಂದ ನಮ್ಮ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸು KPSC ಇಂದ ಬಿಡುಗಡೆ ಆಗಬೇಕಾಗಿರುವಂಥ ಸರ್ಕ್ಯುಲರ್ಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಏನಪ್ಪ ಆ ಸರ್ಕ್ಯುಲರ್ ಅಂತಂದರೆ, ಭಾಳಷ್ಟು ಜನ ವೆಯ್ಟ್ ಮಾಡ್ತಿದ್ದೇನೆಂದರೆ ಈ ಎಕ್ಸಾಮ್ ಏನು ನಡೆಯುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಅಥವಾ ರೀನೋಟಿಫಿಕೇಷನ್ ಆಗುತ್ತಾ, ರೀನೋಟಿಫಿಕೇಷನ್ ಆಗೋದಿದ್ರೆ ನೋಟಿಫಿಕೇಷನ್ಗಾಗಿ ವೆಯ್ಟ್ ಮಾಡ್ತಾಯಿದ್ರು, ಕ್ಯಾನ್ಸಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆಗಿದ್ದರೆ ಕನ್ಫರ್ಮೇಷನ್ಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಹಲವಾರು ಕಾರಣಗಳಿಂದ ನಮ್ಮ ಸ್ಟೂಡೆಂಟ್ಸು KPSCಯ ಒಂದು ಸರ್ಕ್ಯುಲರ್ಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಈ KPSC ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಬಂದು ಈಗಾಗಲೇ 1.5 ವರ್ಷ ಆಗಿತ್ತು. ಇಲ್ಲಿವರೆಗೂ ಎಕ್ಸಾಮ್ನ ಕಂಡಕ್ಟ್ ಮಾಡಿರಲಿಲ್ಲ. ಎಕ್ಸಾಮ್ ಡೇಟ್ ಕೊಟ್ಟು 2 ಬಾರಿ ಕ್ಯಾನ್ಸಲ್ ಮಾಡಲಾಗಿತ್ತು. 3ನೇ ಬಾರಿ ಕಂಡಕ್ಟ್ ಮಾಡ್ತಾರನ್ನ ಅಷ್ಟರೊಳಗಡೆ ಒಂದು ಸರ್ಕ್ಯುಲರ್ ಕೊಟ್ಟು ಈ ಒಂದು ಪರ್ಟಿಕ್ಯುಲರ್ ಡೇಟಿನ ಒಳಗಡೆ ಬಂದಿರುವಂಥ ನೋಟಿಫಿಕೇಷನ್ಸ್ ಅದಾದಮೇಲೆ ಬಂದಿರುವಂಥ ನೋಟಿಫಿಕೇಷನ್ಸ್ನ ಕ್ಯಾನ್ಸಲ್ ಮಾಡ್ತಿದ್ವಿ ಅಂತೇಳಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದರು. ಆದರೆ ಆ ಸರ್ಕ್ಯುಲರಲ್ಲಿ ಯಾವ ನೋಟಿಫಿಕೇಷನ್ಸ್ನ ಕ್ಯಾನ್ಸಲ್ ಮಾಡ್ತಿದ್ವಿ ಅಂತ ಕ್ಲಾರಿಟಿ ಕೊಟ್ಟಿರಲಿಲ್ಲ. ಭಾಳಷ್ಟು ಜನ ಸ್ಟೂಡೆಂಟ್ಸ್ ಡೈಲಮಾದಲ್ಲಿದ್ದರು. ಏನು ನೋಟಿಫಿಕೇಷನ್ ಕ್ಯಾನ್ಸಲ್ ಆಗಿದೆಯಾ ಇಲ್ಲ, ಕ್ಯಾನ್ಸಲ್ ಆಗಿಲ್ಲ ಅಂತಂದರೆ ಒಂದು ಅಫಿಷಿಯಲ್ ಸರ್ಕ್ಯುಲರ್ಗಾಗಾದರೂ ಕೊಡಬೇಕಾಗಿತ್ತು ಅಂಥೇಳಿ, ಅಥವಾ ಕ್ಯಾನ್ಸಲ್ ಆಗಿಲ್ಲ ಅಂತಂತಂದರೆ ಎಕ್ಸಾಮ್ ಡೇಟ್ಗಾಗಿ ಎಕ್ಸಾಮ್ ಯಾವಾಗ ನಡೆಸ್ತಾರೆ ಏನು ಕತೆ ಅಂತೇಳಿ ಭಾಳಷ್ಟು ಒಂದು ಇನ್ಫಾರ್ಮೇಷನ್ಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಇದೀಗ ನಮ್ಮ KPSC ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಲ್ಯಾಂಡ್ ಸರ್ವೇರ್ ಸಂಬಂಧಪಟ್ಟಂತೆ ಒಂದು ಸರ್ಕ್ಯುಲರ್ ಇಶ್ಯೂ ಆಗಿದೆ. ಆ ಸರ್ಕ್ಯುಲರ್ ಏನಂತ ಹೇಳಿ ವಿಡಿಯೋದಲ್ಲಿ ನೋಡೋಣ. ಸೊ ಇಲ್ಲೇನು ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದೀರಾ, ಇದು ನಮ್ಮ KPSC ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗುವಂಥ ಒಂದು ಸರ್ಕ್ಯುಲರ್ ಆಗಿರುತ್ತೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ HKಗೆ ಹಾಗೂ NHKಗೆ ಎರಡಕ್ಕೂ ಈ ಸರ್ಕ್ಯುಲರ್ನ ರಿಲೀಸ್ ಮಾಡಿದ್ದಾರೆ. ಸೊ ನೀವು KPSC ವೆಬ್ಸೈಟ್ನ ವಿಸಿಟ್ ಮಾಡಿದ್ರೆ ಆ ವೆಬ್ಸೈಟಿಂದ ನೀವು ಈ ಒಂದು ಸರ್ಕ್ಯುಲರ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನೀವು ಈ ಸರ್ಕ್ಯುಲರ್ ಮೇಲೆ ನೋಡ್ತಾ ಇರ್ಬೋದು, ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು 560001 ಆಗುತ್ತೆ. ಸೊ ಇಲ್ಲಿ ನೋಡಿ, ಡೇಟೆಡು 19/11/2025 ಅಂದರೆ ಇವತ್ತಿನ ದಿನ, ಈ ದಿನ ಬಂದಿರುವಂಥ ನೋಟಿಫಿಕೇಷನ್ ಇದು. ಸೊ ತಿದ್ದುಪಡಿ ಅಧಿಸೂಚನೆ ಇದೆಲ್ಲ ಡಿಸ್ಕ್ರಿಪ್ಷನ್ ಇದೆಲ್ಲ ನೋಡ್ಕೊಳಕ್ಕೆ ಹೋಗಿ ನೀವು ನೋಡಿ, ಬೇಕಂದ್ರೆ ತೊಂದರೆ ಇಲ್ಲ. ಈ ಡಿಸ್ಕ್ರಿಪ್ಷನಲ್ಲಿ ನೋಡಿ, ಇದರಲ್ಲಿ ನಿಮ್ಗೆ ಏನು ಕೊಟ್ಟಿರ್ತಾರೆ ಅಂತಂದರೆ, ಲ್ಯಾಂಡ್ ಸರ್ವೇರು ಪ್ರೀವಿಯಸ್ ಆಗಿ ಬಿಡುಗಡೆ ಮಾಡಿರ್ತೀವಿ ಇಂಥ ಪರ್ಟಿಕ್ಯುಲರ್ ಡೇಟಿಗೆ. ನೋಡಿ, ಆಯೋಗದ 2023-24ನೇ ಸಾಲಿನ ಗ್ರೂಪ್ ಸಿ ವೃಂದದ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ಇಲಾಖೆಯಲ್ಲಿ ಉಳಿಕೆ ಮೂಲಕ ವೃಂದ 264 ಭೂಮಾಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಹೌದಲ್ವಾ, ಮೊದಲನೇ ಬಾರಿ ನಿಮಗೆ 264 ವೇಕೆನ್ಸೀಸ್ಗೆ ನೋಟಿಫಿಕೇಷನ್ನ ರಿಲೀಸ್ ಮಾಡಿರ್ತಾರೆ. ಅರ್ಹ ಅಭ್ಯರ್ಥಿಗಳಿಂದ ದಿನಾಂಕ 11/3/2024ರಿಂದ 10/4/2024ರವರೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸ್ವೀಕರಿಸಲಾಗಿರುತ್ತದೆ. ಅಂದರೆ ಈ ಡೇಟಿಂದ ಈ ಡೇಟ್ವರೆಗೂ ಏನು ಮಾಡಿರ್ತಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಟೈಮ್ ಲಿಮಿಟ್ ಕೊಟ್ಟಿರ್ತಾರೆ. ತದನಂತರ ಸಂಬಂಧಿತ ಇಲಾಖೆಯವರು ದಿನಾಂಕ 6/7/2024ರಂದು ನೇರ ನೇಮಕಾತಿಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರಿಂದ ಹೆಚ್ಚುವರಿಯಾಗಿ 294 ಹುದ್ದೆಗಳನ್ನು ಸೇರ್ಪಡೆಗೊಳಿಸಿ ಉಲ್ಲೇಖಿತ 2ರಂತೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಅಂದರೆ ಫಸ್ಟ್ ವೇಕೆನ್ಸೀಸ್ ಎಷ್ಟಾಗಿತ್ತು, 264 ಫಸ್ಟ್ ಬಿಟ್ಟಿದ್ದು, ಪ್ಲಸ್ ಅದಕ್ಕೆ ಏನು ಮಾಡ್ತಾರೆ, 2ನೇ ಬಾರಿ ನೋಟಿಫಿಕೇಷನ್ನ ಬಿಡುಗಡೆ ಮಾಡಿ ಆ ನೋಟಿಫಿಕೇಷನಲ್ಲಿ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟು ಎಕ್ಸ್ಟ್ರಾ ವೇಕೆನ್ಸೀಸ್ನ ಆ್ಯಡ್ ಮಾಡ್ತಾರೆ. ಆ ಎಕ್ಸ್ಟ್ರಾ ವೇಕೆನ್ಸೀಸ್ ಏನಾಗಿರುತ್ತೆ, 296 ವೇಕೆನ್ಸಿ ಆಗಿರುತ್ತೆ. ನಾನಿಲ್ಲಿ ಮಾತಾಡ್ತಿರೋದು ಯಾವುದ್ರ ಬಗ್ಗೆ, NHK ಒಂದು ನೋಟಿಫಿಕೇಷನ್ ಬಗ್ಗೆ. ಸೊ ಒಟ್ಟಾರೆ ನಿಮಗೆ 500 ಪ್ಲಸ್ ವೇಕೆನ್ಸೀಸ್, 510 ವೇಕೆನ್ಸೀಸ್ ನಿಮಗೆ ರಿಲೀಸ್ ಆಗಿರುತ್ತೆ NHK ರೀಜನ್ಗೆ. ಈಗ ಸೊ ನಿಮಗೆ ಮತ್ತೆ 510 ವೇಕೆನ್ಸೀಸ್ನ ಬಿಡುಗಡೆ ಮಾಡಿರ್ತಾರೆ, ಪ್ಲಸ್ಸು ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ತಿದ್ದುಪಡಿಯ ನೋಟಿಫಿಕೇಷನ್ ಅಂತ ಬಿಟ್ಟಿರ್ತಾರೆ. ಅದಾಗಿ ನಂತರ ನೋಡಿ, ಹೆಚ್ಚುವರಿ ಇಷ್ಟು ವೇಕೆನ್ಸೀಸ್ ಆಯ್ತಲ್ವಾ. ಅದಾಗಿ ನಂತರ ಮುಂದುವರೆದಂತೆ ಸರ್ಕಾರದ ಆದೇಶ ಸಂಖ್ಯೆ CISUE ಇದು ಯಾವುದೋ ಒಂದು ಸಂಖ್ಯೆ ಇದೆ, ಇದರೊಂದು ಸಿವಿಲ್ ಇದು ನೋಡಿ, 10/9/2024ರ ಆದೇಶದಂತೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿ ಅನ್ವಯವಾದಂತೆ, ಅಂದರೆ ಒನ್ ಟೈಮ್ ಮೆಷರಲ್ಲಿ ನಿಮಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ನ ಕೊಟ್ಟಿರ್ತಾರೆ, ಸಡಿಲಿಕನ್ನು ನೀಡಿರ್ತಾರೆ. ಅರ್ಹ ಅಭ್ಯರ್ಥಿಗಳಿಂದ ದಿನಾಂಕ ಮತ್ತೆ 25/11/2024ರಿಂದ 9/2/2024ರವರೆಗೆ ಅರ್ಜಿ ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಲಿಮಿಟ್ ಕೊಟ್ಟಿರ್ತಾರೆ. ಸೊ ಇದೇನೆಂದರೆ ಪ್ರೀವಿಯಸ್ ಆಗಿ ತೊಗೊಂಡಿರುವಂಥ ಸ್ಟೆಪ್ಸ್ ಬಗ್ಗೆ ಕೊಟ್ಟಿರುವಂಥ ಒಂದು ಡಿಸ್ಕ್ರಿಪ್ಷನ್. ಈಗ ಈ ಡಿಸ್ಕ್ರಿಪ್ಷನ್ ನೋಡಿ, ಉಲ್ಲೇಖ 4ರ ಸರ್ಕಾರದ ದಿನಾಂಕ 4/9/2025ರ ಸುತ್ತಲೆಯನ್ನು ಉಲ್ಲೇಖಿತ ಅಧಿಸೂಚನೆಗಳನ್ನು ರದ್ದುಗೊಳಿಸಿ, ಅಂದರೆ ಏನು ಮಾಡ್ತಾರೆ, ನೋಟಿಫಿಕೇಷನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಒಂದು ಡೇಟ್ ಪ್ರಕಾರ ಕೊಟ್ಟಿರ್ತಾರೆ. ಸೊ ನಿಮಗೆ ಅಲ್ಲಿ ಕನ್ಫ್ಯೂಷನ್ ಆಗಿರುತ್ತೆ ಯಾವ ನೋಟಿಫಿಕೇಷನ್ಸು ಏನಂತಂತೇಳಿ. ಈಗ ಇಲ್ಲಿ ನೋಡಿ, ಈಗ ಕೊಟ್ಟಿದ್ದಾರೆ, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಮೂಲ ವೃಂದ ಭೂಮಾಕರ ಹುದ್ದೆಗಳ ನೇಮಕಾತಿ ಉಲ್ಲೇಖಿತ 1, 2, 3ರ ಅಧಿಸೂಚನೆಯ ಸೇರ್ಪಡೆ ತಿದ್ದುಪಡಿ ಅಧಿಸೂಚನೆಗಳನ್ನು ರದ್ದುಪಡಿಸಲಾಗಿದೆ. ಅಂದರೆ ಪ್ರೀವಿಯಸ್ ಆಗಿ ಏನು ನೋಟಿಫಿಕೇಷನ್ಸ್ ರಿಲೀಸ್ ಮಾಡಿದ್ರು, ಒಂದು ಅಫಿಷಿಯಲ್ ಆಗಿ ಬಂದಿದ್ದು ಯಾವುದು 264 ವೇಕೆನ್ಸೀಸ್ದು, 264 ವೇಕೆನ್ಸೀಸ್ ಒಂದು ನೋಟಿಫಿಕೇಷನು. ಅದಾಗಿನ ನಂತರ 296 ಎರಡನೇ ವೇಕೆನ್ಸೀಸು,
ಅದಾಗಿ ನಂತರ ಕ್ಯಾನ್ಸಲೇಷನ್ ಮಾಡ್ತಿದ್ದೀವಿ ಅಂತ ಹೇಳಿ ಕೊಟ್ಟಿರುವಂಥ ಈ 3 ನೋಟಿಫಿಕೇಷನ್ಸ್ ಪ್ರಕಾರದಿಂದ ಈ ಭೂಮಾಕ್ ಅಂದರೆ ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ನ ಈಗ ಅಫಿಷಿಯಲ್ ಆಗಿ ನಮ್ಮ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಈ ಏನು ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ ಇದೆ ಅದನ್ನು ಕ್ಯಾನ್ಸಲ್ ಮಾಡ್ತಿದ್ದು ಅಂತೇಳಿ. ಇಷ್ಟು ದಿನ ನಿಮಗೆ ಕನ್ಫ್ಯೂಷನ್ ಇತ್ತು, ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡ್ತಾರಾ ಮಾಡಲ್ವಾ ಅಂತೇಳಿ. ಈಗ ನಿಮಗೆ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಿದೆ KPSCಯಿಂದ ಏನು ಮಾಡ್ತಿದ್ದಾರೆ, ನೋಟಿಫಿಕೇಷನ್ನ ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂತೇಳಿ. ಹಾಗಿದ್ದಾಗ ಮುಂದಿನ ಸ್ಟೆಪ್ ಏನು ಸರ್, ಈ ನೋಟಿಫಿಕೇಷನ್ ಬರಲ್ವಾ, ಈ ವೇಕೆನ್ಸೀಸ್ ಹೊರಟೋಯ್ತಾ, ನಾವು ಮಾಡಿರೋ ಪ್ರಿಪ್ರೇಷನ್ ವ್ಯರ್ಥನ ಅಂತ ಅಂದ್ಕೊಳ್ಬೋದು. ಸೊ ಯಾವುದೇ ಥರದ ಪ್ರಿಪ್ರೇಷನ್ ಆಗಲಿ, ನೀವು ಕೊಟ್ಟಿರೋ ಟೈಮ್ ಆಗಲಿ ಎಲ್ಲೂ ವೇಸ್ಟ್ ಆಗಿಲ್ಲ. ಈ ನೋಟಿಫಿಕೇಷನ್ ಏನು ಮಾಡ್ತಾರೆ ಅಂದರೆ ಮತ್ತೆ ನೆಕ್ಸ್ಟು ರೀನೋಟಿಫಿಕೇಷನ್ ಮಾಡ್ತಾರೆ. ರೀನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಏನು ಮಾಡ್ತಾರೆ ಸರ್ ರೀನೋಟಿಫಿಕೇಷನ್, ಈಗಲೇ ಮಾಡ್ಬೋದಾಯ್ತಲ್ಲ ಅಂತ ಕೇಳ್ಬೋದು ನೀವು. ನೋಡಿ, ರೀನೋಟಿಫಿಕೇಷನಲ್ಲಿ ಒಳ ಮೀಸಲಾತಿದ್ದು ಇನ್ಕ್ಲೂಡ್ ಆಗಿ ಪ್ರವರ್ಗ A B C ಏನು ಪರಿಷ್ಠ ಜಾತಿ ಪರಿಷ್ಠ ಪಂಗಡದಲ್ಲಿ ಆಗಿತ್ತಲ್ಲ ಆ ಒಂದು ಡೀಟೇಲ್ಸ್ನ ಎಂಟ್ರಿ ಮಾಡಿ ನಿಮಗೆ ಏನು ಮಾಡ್ತಾರೆ, ಡೀಟೇಲ್ಸ್ನ ಆ್ಯಡ್ ಮಾಡಿ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಸೊ ಆ ನೋಟಿಫಿಕೇಷನ್ಗೆ ನೀವು ಮತ್ತೆ ಅಪ್ಲೈ ಮಾಡುವಂಥ ಅವಶ್ಯಕತೆ ಇರಲ್ಲ. ಯಾರು ಫಸ್ಟಲ್ಲಿ ಅಪ್ಲೈ ಮಾಡಿರ್ತಾರೆ ಅವರೆಲ್ಲ ಅಪ್ಲೈ ಮಾಡುವಂಥ ಅವಶ್ಯಕತೆ ಇರಲ್ಲ. ಯಾರು ಅಪ್ಲೈ ಮಾಡಿರಲ್ಲ ಅವ್ರಿಗೆ ಅಪ್ಲೈ ಮಾಡೋದಕ್ಕೆ ಮತ್ತೆ ಟೈಮ್ ಲಿಮಿಟ್ ಮಾಡ್ತಾರೆ. ಬಟ್ ಇದು ಅಫಿಷಿಯಲ್ ಅಲ್ಲ. ಅಪ್ಲೈ ಮಾಡಬೇಕಾ ಮಾಡಬಾರ್ದಾ, ನಾವು ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ದೀವಿ ಮತ್ತೆ ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡಬೇಕಾ, ಫಸ್ಟ್ ಟೈಮ್ ಅಪ್ಲೈ ಮಾಡಿರೋರು ಸೆಕೆಂಡ್ ಟೈಮ್ ಮತ್ತೆ ಈಗೇನು ರೀನೋಟಿಫಿಕೇಷನ್ ಮಾಡ್ತಾರಲ್ಲ ಆಗ ಅಪ್ಲೈ ಮಾಡಬೇಕಾ ಬೇಡ ಅಂತ ಏನು ಕನ್ಫ್ಯೂಷನ್ ಇದೆಯಲ್ಲ ಅದು KPSCಯಿಂದ ಅಫಿಷಿಯಲಾಗಿ ಕನ್ಫರ್ಮೇಷನ್ ಕೊಡ್ತಾರೆ ಯಾವಾಗ ರೀನೋಟಿಫಿಕೇಷನ್ ಆದಾಗ. ಸೊ ಆಗ ಕನ್ಫ್ಯೂಷನ್ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರದ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಡೀಟೇಲ್ಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಈ ಒಂದು ಲ್ಯಾಂಡ್ ಸರ್ವೆರಿಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಅವರಿಗೆ ಇಂಚಿನ ಮಾಹಿತಿನ ನಾನು ಕೊಡ್ತಾ ಇರ್ತೀನಿ. ಸೊ ನಾನು ನಿಮಗೆ ಪ್ರೀವಿಯಸ್ ಆಗಿ ಅಪ್ಲೋಡ್ ಮಾಡಿರೋಂಥ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ಲ್ಯಾಂಡ್ ಸರ್ವೆ ರೀನೋಟಿಫಿಕೇಷನ್ ಡಿಸೆಂಬರ್ ಒಳಗಡೆ ಆಗ್ಬೋದು ಅಂತೇಳಿ. ಸೊ ಚಾನ್ಸಸ್ ಭಾಳ ಇದೆ. 90%, 80 to 90% ನಿಮಗೆ ನೆಕ್ಸ್ಟ್ ಮಂತ್ ಅಂದರೆ ಡಿಸೆಂಬರ್ ಒಳಗಡೆ ರೀನೋಟಿಫಿಕೇಷನ್ ಆಗ್ಬೋದು. ಇನ್ ಕೇಸ್ ರೀನೋಟಿಫಿಕೇಷನಲ್ಲಿ ಆಗಲಿಲ್ಲ ಅಂತಂದರೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಫೆಬ್ರವರಿ ಟು ಮಾರ್ಚ್ ಒಳಗಡೆ ನಿಮಗೆ ರೀನೋಟಿಫಿಕೇಷನ್ಸ್ ಆಗುವ ಸಾಧ್ಯತೆ ಇರುತ್ತೆ. ಸೊ ವೆಯ್ಟ್ ಮಾಡಿ ಅಫಿಷಿಯಲ್ ರೀನೋಟಿಫಿಕೇಷನ್ಗಾಗಿ. ಇದು ನಾವು ಜಸ್ಟ್ ಎಕ್ಸ್ಪೆಕ್ಟ್ ಮಾಡಿರುವಂಥ ಡೇಟು ಕೆಲವು ಮಾಹಿತಿಗಳಿಂದ. ಸೊ ವೇಕೆನ್ಸೀಸ್ ನಿಮಗೆ ಏನು ಡಿಕ್ರೀಸ್ ಮಾಡಲ್ಲ ಅಂತ ಕೇಳಿದ್ರೆ, ಇನ್ಕ್ರೀಸ್ ಮಾಡ್ತಾರೆ ಅಂತ ಕೇಳಿದ್ರೆ, ನೋಡಿ ವೇಕೆನ್ಸೀಸ್ ಇನ್ಕ್ರೀಸ್ ಮಾಡುವ ಸಾಧ್ಯತೆಗಳು ಕಮ್ಮಿ ಇದೆ. 750 ವೇಕೆನ್ಸೀಸ್ ಏನು ರೀನೋಟಿಫಿಕೇಷನ್ ಪ್ರೀವಿಯಸ್ ಆಗಿತ್ತು ಅದೇ ರೀನೋಟಿಫಿಕೇಷನ್ ಮಾಡ್ತಾರೆ, ಒಳ ಮೀಸಲಾತಿದ್ದು ಇನ್ಕ್ಲೂಡ್ ಮಾಡಿಬಿಟ್ಟು. ಸೊ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರಿ. ಇವತ್ತಿಲ್ಲ ನಾಳೆ ಈ ನೋಟಿಫಿಕೇಷನ್ ಬಂದೇ ಬರುತ್ತೆ, ನೀವು ಎಕ್ಸಾಮ್ ಬರದೇ ಬರೀತೀರಾ. ಯಾರೆಲ್ಲ ಸೀರಿಯಸ್ಸಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರುಗಳು ಶಾರ್ಟ್ ಲಿಸ್ಟ್ ಆಗುತ್ತೆ. ಸೊ ಹಾರ್ಡ್ ವರ್ಕ್ ನೆವರ್ ಫೇಲ್ಸ್ ಅಂತ ಹೇಳ್ತೀವಿ. ಹಾರ್ಡ್ ವರ್ಕ್ ಆ್ಯಸ್ ನೋ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಕೆಲಸ ಮಾಡ್ತಿರೋರಿಗೆ ಇವತ್ತಿಲ್ಲ ನಾಳೆ ಫಲಿತಾಂಶ ಬರುತ್ತೆ. ಸೊ ನಿಮಗೆ ಗೊತ್ತಿರಬೇಕು, ಲ್ಯಾಂಡ್ ಸರ್ವೇಯರು ಎಕ್ಸಾಮು ಈಗ ಸದ್ಯಕ್ಕೆ ನಡೆಯುವಂತಿಲ್ಲ. ಆದರೆ ಡಿಸೆಂಬರ್ ಒಳಗಡೆ ರೀನೋಟಿಫಿಕೇಷನ್ ಆಗಬೇಕು, ಇಲ್ಲ ಮಾರ್ಚ್ ಒಳಗಡೆ ಆಗಬೇಕು. ರೀನೋಟಿಫಿಕೇಷನ್ ಆಗಿದ್ದು 2 ಮಂತ್ಸ್ ನಿಮ್ಗೆ ಟೈಮ್ ಲಿಮಿಟ್ ಕೊಡ್ತಾನೆ. ಪ್ರಿಪರೇಷನ್ ಒಂದು ಎಕ್ಸ್ಟ್ರಾ 2 ಮಂತ್ಸ್ ಅಂತ ತೊಗೊಂಡ್ರು ಒಂದು 4 to 6 ಮಂತ್ಸ್ ಒಳಗಡೆ ನಿಮಗೆ ಎಕ್ಸಾಮ್ ಆಗೋಗುತ್ತೆ ರೀನೋಟಿಫಿಕೇಷನ್ ಆದ ನಂತರ. ಹಾಗಾಗಿ ಪ್ರಿಪರೇಷನ್ನು ಕಂಟಿನ್ಯೂಟಿನಲ್ಲಿಡಿ. ಇವತ್ತಿಲ್ಲ ನಾಳೆ ಅಂದರೆ ಈ ಮಂತಿಂದ ಕನ್ಸಿಡರ್ ಮಾಡಿದ್ರೆ, ನವಂಬರಿಂದ ಕನ್ಸಿಡರ್ ಮಾಡಿದ್ರೆ ನೀವು ನವಂಬರಿಂದ ಆಗಸ್ಟ್ ಒಳಗಡೆ ಇದರ ರೀನೋಟಿಫಿಕೇಷನ್ ಆಗಿ ನೀವು ಎಕ್ಸಾಮ್ ಅಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ. ರೀನೋಟಿಫಿಕೇಷನ್ ಆಗೋಗುತ್ತೆ, ಅಷ್ಟರೊಳಗಡೆ ಎಕ್ಸಾಮ್ ಕೂಡ ಆಗೋಗೋ ಚಾನ್ಸಸ್ ಇದೆ ಆಗಸ್ಟ್ ಒಳಗಡೆ. ಸೊ ಟೈಮ್ ಭಾಳ ಇದೆ ಅಂತ ಅಂದ್ಕೊಳ್ಕೊಬಿಡಿ, ಕಮ್ಮಿನೇ ಇದೆ. ಯಾಕಂದರೆ ಈ ಒಂದು ಟೈಮ್ ಲಿಮಿಟ್ ಒಳಗಡೆ, ಈ ಒಂದು ಟೈಮ್ ರೇಂಜ್ ಒಳಗಡೆ ಭಾಳಷ್ಟು ನೋಟಿಫಿಕೇಷನ್ಸ್ ಬರುತ್ತೆ. KPSCಯಿಂದ ಬರುತ್ತೆ, KEA ಕಡೆಯಿಂದ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಷನ್ಸ್ ಬರಲಿವೆ. ಸೊ ಸಾಕಷ್ಟು ನೋಟಿಫಿಕೇಷನ್ಸ್ ಇದೆ. ಸೊ ನಿಮ್ಗೆ ಯಾವುದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಮಾಡಬಾರ್ದು ಅಂತ ಕನ್ಫ್ಯೂಷನ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಈಗಲಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಈ ಒಂದು ನೋಟಿಫಿಕೇಷನ್ಗೆ ಅನುಕೂಲ ಆಗುತ್ತೆ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಏನಾದರೂ ಕೇಳೋದಿತ್ತಂತಂದರೆ ನೀವು ವಾಟ್ಸಪ್ಗೂ ಟೆಕ್ಸ್ಟನ್ನು ಮಾಡ್ಬೋದು. ನನ್ನ ನಂಬರ್ ಬಂದು 89 ಸೊ ನೀವು ನಂಬರ್ಗೆ ಕಾಲ್ ಮಾಡ್ಬೋದು. ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ಬೆಟರ್ ಅಂದರೆ, ಯಾಕಂದರೆ ಇವರು ಕಾಲ್ ರಿಸೀವ್ ಮಾಡೋ ಚಾನ್ಸಸ್ ಕಮ್ಮಿ ಇರುತ್ತೆ. 8861405848. ಸೊ ಈ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿ, ನಿಮಗೆ ಲ್ಯಾಂಡ್ ಸರ್ವೇರಿನ ಕೋರ್ಸಿನ ಡೀಟೇಲ್ಸ್ ಆಗಿರ್ಬೋದು, ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಆಗಿರ್ಬೋದು, ಇವ್ರು ನಿಮಗೆ ಟೆಕ್ಸ್ಟ್ ಮಾಡ್ತಾರೆ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ಥರದೇ ನಿಮಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ಸ್ನ ಡೀಟೇಲ್ಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಈ ಮಾಹಿತಿ ಆದಷ್ಟು ಜನಕ್ಕೆ ರೀಚ್ ಆಗಲಿ. ಯಾಕಂದರೆ ಲ್ಯಾಂಡ್ ಸರ್ವೆಗೆ ಅಪ್ಲೈ ಮಾಡೋರು ಭಾಳಷ್ಟು ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಪ್ರತಿಯೊಬ್ಬರಿಗೂ ರೀಚ್ ಆದರೆ ಮುಂದೆ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.